ಇನ್ನು ಖಾತೆ ಹಂಚಿಕೆ ವಿಚಾರವಾಗಿ ನಾನು ಏನೂ ಮಾತಾಡಲ್ಲ. ಯಾವ ಖಾತೆ ಕೊಡಬೇಕು ಅನ್ನೋದನ್ನ ಸಿಎಂ ಡಿಕೆ ಶಿವಕುಮಾರ್ ಅವರು ನಿರ್ಧಾರ ಮಾಡ್ತಾರೆ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ತಿರುಪತಿ ದರ್ಶನಕ್ಕೆ ಹೋಗ್ತಿದ್ದಾರೆ. ಡಿಕೆಶಿ ಬಂದ ನಂತರ ಖಾತೆ ಹಂಚಿಕೆ ಆಗುತ್ತೆ ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಯಾವ ಖಾತೆ ಕೊಡಬೇಕು ಅನ್ನೋದನ್ನ ಅವರೇ ನಿರ್ಧಾರ ಮಾಡ್ತಾರೆ. ನಾನು ಇಂಥದ್ದೇ ಖಾತೆ ಕೊಡಿ ಅಂತ ಕೇಳಿಲ್ಲ, ಕೇಳೋದೂ ಇಲ್ಲ ಅಂತ ರಾಮಲಿಂಗಾರೆಡ್ಡಿ ರಿಯಾಕ್ಟ್ ಮಾಡಿದ್ದಾರೆ. ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿರುವಂತಹ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ರಾಮಲಿಂಗಾರೆಡ್ಡಿ ಅವರು ಕೂಡ ನಿನ್ನೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಈಗ ಉಳಿದಿರುವಂಥದ್ದು ಯಾವ ಖಾತೆ ಯಾರಿಗೆ ಹಂಚಿಕೆ ಆಗುತ್ತೆ ಅನ್ನುವಂತಹ ವಿಚಾರವಾಗಿ ಸಾಕಷ್ಟು ಕುತೂಹಲ ಉಳಿದಿರ್ತಕ್ಕಂಥದ್ದು. ಬನ್ನಿ ರಾಮಲಿಂಗಾರೆಡ್ಡಿ ಅವ್ರನ್ನ ಮಾತಾಡ್ಸೋಣ, ಮತ್ತಷ್ಟು ವಿಚಾರಗಳನ್ನು ಕೇಳಿ ತಿಳ್ಕೊಳ್ಳೋಣ. ಸರ್, ನಿನ್ನೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದೀರಾ, ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಸೊ ಇವಾಗ ಎಲ್ಲರ ಮನಸ್ಸಲ್ಲಿ ಎಲ್ಲರ ಒಂದು ಪ್ರಶ್ನೆ ಏನಂತಂದರೆ ಯಾವ್ಯಾವ ಖಾತೆ ಸಿಗ್ಬೋದು ಅಂತೇಳಿ. ನೀವು ಕೂಡ 8 ಬಾರಿ ಶಾಸಕರಾಗಿದ್ದೀರಾ, 5 ಬಾರಿ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದೀರಾ. ಈಗ 6ನೇ ಬಾರಿಗೆ ಯಾವ ರೀತಿಯಾದಂಥ ಖಾತೆ ಸಿಗ್ಬೋದು ಅನ್ನುವಂಥ ಒಂದು ಆಸೆ ಇದೆ ಸರ್. ತಿರುಪ್ತಿಗೆ ಹೋಗಿದ್ದಾರೆ ನಮ್ಮ CM ಅವರು. ಅವ್ರು ಬಂದ ಮೇಲೆ ನೀವು ಅವ್ರನ್ನೇ ಕೇಳ್ಕೊಳ್ಳಿ. ಸರ್, ಈ ಹಿಂದೆ ಕೂಡ ಸಾಕಷ್ಟು ಅತ್ಯುತ್ತಮವಾದಂಥ ಕೆಲಸಗಳನ್ನು ನಿಮಗೆ ಸಿಕ್ಕಿರುವಂಥ ಖಾತೆಗಳಲ್ಲಿ ಮಾಡಿದ್ದೀರಾ. ಎಲ್ಲರ ಒಂದು ಆಕಾಂಕ್ಷೆ ಇರ್ತಕ್ಕಂಥದ್ದು, ಹಾಗೆ ಎಲ್ಲರೂ ಹೇಳ್ತಾ ಇರ್ತಕ್ಕಂಥದ್ದು, ನೀವು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿ ಖಾತೆಯನ್ನು ನಿಭಾಯಿಸ್ತೀರಾ ಅಂತಲೂ ಕೂಡ. ನಿಮ್ಮ ಮನಸ್ಸಿನಲ್ಲಿ ಯಾವ ಖಾತೆ ಸಿಗುವಂಥ ನಿರೀಕ್ಷೆ ಇದೆ? ಅದ್ರ ಬಗ್ಗೆ ಏನು ಮಾತಾಡೋದು ಸರ್, ಈ ಹಿಂದೆ ಡಿಕೆ ಶಿವಕುಮಾರ್ ಅವರು ನಿಮ್ಮ ಮನೆಗೆ ಬಂದು ಮುಂದಿನ ದಿನಗಳಲ್ಲಿ ನಿಮಗೆ ನಗರಾಭಿವೃದ್ಧಿ ಕೊಡ್ತೀವಿ ಅಂತ ಹೇಳಿದ್ರು ಅಂತ. ಯಾಕಂದರೆ ನಿಮ್ಮ ಹಿರಿತನಕ್ಕೆ ತಕ್ಕನಾದಂತಹ ಒಂದು ಖಾತೆ ಸಿಕ್ಕಿರಲಿಲ್ಲ ಅನ್ನೋ ಅಸಮಾಧಾನ ಅಂತೂ ನಿಮಗಿತ್ತಲ್ಲ. ಅದೆಲ್ಲ ಹಳೆ ಕತೆ ಬಿಡಿ, ಈಗ ಯಾಕೆ ಮಾತಾಡೋದು? ನೋ ಕಾಮೆಂಟ್ಸ್. ಸೊ ಖಾತೆ ಬಗ್ಗೆ ಏನಾದ್ರು ಚರ್ಚೆ ಮಾಡಿದ್ರಾ, ಕೇಳಿದ್ರಾ? ನಾನು ಅದ್ರ ಬಗ್ಗೆ ಏನೂ ಮಾತಾಡಲ್ಲ. ಸರ್, ಈಗ ನಮಗೆ ಜನ 136 ಸ್ಥಾನ ಗೆಲ್ಲಿಸ್ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು 3 ವರ್ಷಗಳ ಕಾಲ ಯಶಸ್ವಿಯಾಗಿ ಆಡಳಿತ ನಡೆಸಿದ್ದಾರೆ. ಈಗ ನಮ್ಮ ಆಶ್ವಾಸನೆಗಳಲ್ಲಿ ಬಹುತೇಕ ಈಡೇರಿಸೋದಕ್ಕೆ 3 ವರ್ಷದಲ್ಲಿ ನಮ್ಮ ಸರ್ಕಾರ, ಅಂದರೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಪ್ರಯತ್ನ ಮಾಡಿದೆ. ಉಳಿದಿರ್ತಕ್ಕಂಥ ಆಶ್ವಾಸನೆಗಳು ಇನ್ನು 2 ವರ್ಷಗಳ ಕಾಲ ಅವಕಾಶ ಇರುತ್ತೆ. ಅದರಲ್ಲಿ ನಾವು ಆ ಆಶ್ವಾಸನೆಗಳನ್ನು ಈಡೇರಿಸುವಂಥ ಕೆಲಸ ಮಾಡಬೇಕು. ಸೊ ನಿಮ್ಮ ಮನಸ್ಸಿನಲ್ಲಿ ಯಾವ ಖಾತೆ ಇದೆ ಸರ್? ಯಾವ ಖಾತೆನೂ ಇಲ್ಲ. ಯಾವುದನ್ನು ಕೊಟ್ಟರು ಕೂಡ ನಿಭಾಯಿಸ್ಬೋದು ಅಂತ ಏನು ಮಾತಾಡಲ್ಲ. ನೋ ಕಾಮೆಂಟ್. ಸದ್ಯಕ್ಕೆ ಮೌನಕ್ಕೇ ಜಾರಿದ್ದಾರೆ ಅಂತ ಅನ್ಸುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಸೊ ಇದಿಷ್ಟು ರಾಮಲಿಂಗಾರೆಡ್ಡಿ ಅವರು ಹೇಳ್ತಿರುವಂಥ ಮಾತು. ಯಾವ ಖಾತೆಯನ್ನು ಕೊಟ್ಟರು ನಿಭಾಯಿಸಬಲ್ಲೆ, ಹಾಗಾಗಿ ಯಾವ ಖಾತೆ ಕೊಡ್ತಾರೆ ಅನ್ನುವಂಥ ವಿಚಾರವಾಗಿ ನಾನೇನು ಸದ್ಯಕ್ಕೆ ಮಾತಾಡೋದಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ರಕ್ಷಾ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.